ತುಂಬ ಎಣ್ಣೆ ಎಲ್ಲ ಬರ್ತಿತ್ತು, ಅದು ಎಣ್ಣೆ ಪದಾರ್ಥ ತಿಂದರೆ ಬರ್ತಿತ್ತು. ಈಗ ಟ್ಯಾಬ್ಲೆಟ್ ತೊಗೊಂಡಾಗಿಂದ ತುಂಬ ಕಡಿಮೆ ಆಗಿದೆ. ತುಂಬ ಕಡಿಮೆ ಆಗಿದೆ ತಾನೇ. ಸೊ ಈಗ ಮುರಳಿ ಕೃಷ್ಣ ಅವರ ತಂದೆಯವರು ಒಂದು ಸ್ವಲ್ಪ ಮಾತಾಡ್ತಾರೆ, ಅವರ ಒಂದು ಅನುಭವಗಳನ್ನ ಹೇಳ್ಕೊಳ್ತಾರೆ. ನಿಮ್ಮ ಹೆಸರು ಸರ್? ಶಂಕರ್ ಯಲ್ಲಪ್ಪ ಅಂತ. ಇವರು ಶಂಕರ್ ಯಲ್ಲಪ್ಪ ಅಂತ, ಅವರ ಒಂದು ಅನುಭವ ಈ ಟ್ರೀಟ್ಮೆಂಟ್ನ ಬಗ್ಗೆ ಹಂಚ್ಕೊಳ್ತಾರೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ನಾವು ಮಂಗಳೂರಲ್ಲಿ ಮಗ ಓದ್ತಿದ್ದ, ಅವನಿಗೆ ಕ್ರಾನಿಕ್ ಪ್ಯಾಂಕ್ರಿಯಾಟಿಸಿಸ್ ಆದಾಗ ಅವನ್ನ ಅಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ವಿ. ಇಲ್ಲಿ ನಮಗೆ ತುಂಬ ಗೊತ್ತಿರೋವಂಥ ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವರು ಹೇಳ್ತಾರೆ ಇದಕ್ಕೆ ಔಷಧಿ ಇಲ್ಲ, ಇದನ್ನು ಹೈದ್ರಾಬಾದಲ್ಲೇ ಸುಮಾರು 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಹೈದ್ರಾಬಾದ್ಗೆ ಹೋಗಿ ಇದನ್ನು ಬಾಯಿ ಒಳಗಡೆಯಿಂದ ಪೈಪ್ ಹಾಕಿ ಅದು ಹೇಗಿದೆ ಅಂತ ಕಂಡೀಷನ್ ನೋಡಿಕೊಂಡು ಒಳಗಡೆ ಟ್ರೀಟ್ಮೆಂಟ್ ಮಾಡ್ತಾರೆ, ಮತ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ ಅಂತ ಹೇಳಿದರು. ಅದಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದರು. ನಮ್ಮ ಹತ್ರ ಅಷ್ಟೊಂದು ದುಡ್ಡು, ಸಾಮಾನ್ಯ ಇಲ್ಲಿ ಕೂಲಿ ಮಾಡಿ ಕೆಲಸ ಮಾಡೋರಿಗೆ ಅಷ್ಟೊಂದು ದುಡ್ಡು ಇರಲ್ಲ. ಹಾಗಾಗಿ ಯೂಟ್ಯೂಬ್ನಲ್ಲಿ ಹುಡುಕಿದಾಗ ಹೆಂಗೋ ಸದ್ಯ ಧನ್ವಂತರಿ ಅಂತ ದೇವ್ರನ್ನ ಹೆಸರಿಟ್ಕೊಂಡಿರೋವಂಥವ್ರು ಒಳ್ಳೆ ಡಾಕ್ಟ್ರು ಸಿಕ್ಕಿದ್ರು. ನಾವು ಬಂದು ಟ್ರೀಟ್ಮೆಂಟ್ ತೊಗೊಂಡಾಗ ರಾತ್ರಿಯೆಲ್ಲ ತುಂಬ 3 ದಿವಸ 4 ದಿವಸ ನಿದ್ದೆ ಮಾಡೋಕ್ಕಾಗದೆ ತುಂಬ ಕಷ್ಟಪಟ್ಟಿದ್ದಾನೆ. ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಅಂದರೆ ಅವನಿಗೆ ಗೊತ್ತು ಆ ನೋವು. ನಾವು ಜೊತೆಗೆ ತುಂಬ ಕಷ್ಟಪಟ್ಟಿದ್ದೀವಿ. ಯೂಟ್ಯೂಬಲ್ಲಿ ನೋಡಿ ಇವ್ರ ಬಗ್ಗೆ ತಿಳ್ಕೊಂಡಾಗ ಇಲ್ಲಿ ಧನ್ವಂತರಿ ಜಯನಗರ 4th ಬ್ಲಾಕಲ್ಲಿ ನಮ್ಗೆ ಗೊತ್ತಾದಾಗ ಅರ್ಜೆಂಟಾಗಿ ಬಂದ್ವಿ. 3 ದಿನಕ್ಕೆ ಅವನ ನೋವು ಕಡಿಮೆಯಾಗಿ, ಉರಿ ಊತ ಕಡಿಮೆಯಾಗಿ ಖುಷಿಯಾಗಿದ್ದಾನೆ. ಆಮೇಲೆ ಪತ್ತೆ ಇರಲ್ಲ ಈ ಇದರಲ್ಲಿ, ಏನು ಬೇಕಾದರೂ ತಿನ್ಬೋದು, ಮತ್ತು ಆ್ಯಕ್ಟಿವ್ ಆಗಿ ಇರ್ಬೋದು. ಆಮೇಲೆ ಎಲ್ಲ ಟೆಸ್ಟ್ ಮಾಡಿಸಿ ಈಗ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ನಾರ್ಮಲಾಗಿ ಅನಿಸಿದೆ. ಈಗ ಇನ್ನು ಮುಂದೆ ಟ್ರೀಟ್ಮೆಂಟು ತಗೊತಾ ಇದ್ದೀವಿ. ಖಂಡಿತ ಗುಣ ಆಗ್ತಾನೆ ಅನ್ನೋ ಭರವಸೆ ನನಗೆ ತುಂಬ ಇದೆ. ಗುಣ ಆಗಿದೆ ಆಲ್ರೆಡಿ. ಇದಕ್ಕೆ ಇದೇ ನನ್ನ ಒಂದು ಒಳ್ಳೆ ಮಾತು.